ನಮ್ಮೂರು ಗೌರಮ್ಮನ ಬಿಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅಜ್ಜಿ ಮನೆಗೂ ಬಂದೆ. ಹಣ್ಣು ಕಾಯಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮದೆಲ್ಲ ತಗೊಬಂದಿದ್ದೀನಿ. ಗೌರಮ್ಮ ಬರ್ತಿದ್ದಾರೆ. ಸೊ ಹೇಗೆ ಕಾಡ್ತಿದ್ದಾರೆ, ಹೇಗೆ ಬಿಡ್ತಾರೆ ತೋರಿಸ್ತೀನಿ ಬನ್ನಿ. ಗೌರಮ್ಮ ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಅಜ್ಜಿ ಮನೆ ಹತ್ರ ಹೋಗೋಣ ಅಂತ ಹಣ್ಣು ಕಾಯೆಲ್ಲ ರೆಡಿ ಮಾಡ್ಕೊಂಡು ಅಜ್ಜಿ ಮನೆ ಮೇಲೆ RCC ಮೇಲೆ ಹೋದ್ವಿ. ನನ್ನ ಮಗಳನ್ನ ಹಾಗೆ ಆಟ ಆಡಿಸ್ತಾ ನಿಂತ್ಕೋತಾ ಮಾಮಿ ಬರ್ತಿದೆ ಅಂತೇಳಿ ಅವಳಿಗೆ ಕೈ ಮುಗಿಸ್ತಾ ಅಲ್ಲೇ ಮೇಲೆ ನಿಂತಿದ್ವಿ ಇಬ್ಬರೂ. ಕೊನೆಗೂ ಗೌರಮ್ಮ ಅಜ್ಜಿ ಮನೆ ಹತ್ರ ಬಂತು. ಸೊ ಗೌರಮ್ಮ ಬಂದಾಗ ಏನೋ ಒಂಥರ ಸಂತಸ ಸಡಗರ. ಆದರೆ ಹೋಗ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವ್ರ ಮುಂದೆ ಹೋಯ್ತು. ನಾವು ಆಮೇಲೆ ಗೌರಮ್ಮನ ಬಿಡ್ತಾರೆ ಅಂತಂದರು. ಅದಕ್ಕೋಸ್ಕರ ಕಾಲುವೆ ಹತ್ರ ಹೋಗ್ತಿದ್ವಿ. ವರ್ಷವೂ ಹೋಗ್ತಿದ್ವಿ. ಆದರೆ ಒಂದೊಂದು ವರ್ಷ ಹೋಗೋಕ್ಕಾಗಿಲ್ಲ ಅಂದರೆ ಹೋಗೋದಿಲ್ಲ. ಸೊ ಆಲ್ಮೋಸ್ಟ್ ಸುಮಾರು ಜನ ಬಂದಿದ್ದರು. ಈಜೆಲ್ಲ ಹೊಡಿತಾಯಿದ್ರು. ನಮ್ಮೂರು ಬಾಯ್ಸ್ಗಳು ಎಲ್ಲ ಈಜು ಹೊಡಿತಾಯಿದ್ರು. ನೋಡ್ತಾ ಹಾಗೆ ನನ್ನ ಮಗಳನ್ನ ಮನೇಲೇ ಬಿಟ್ಬಿಟ್ಟು ಬಂದುಬಿಟ್ಟೆ. ಸೊ ಅವಳಂತೂ ಹೊಟ್ಟೆ ಉಡಿಸ್ಬಿಡ್ತಾಳೆ. ಸುಮ್ಮನೆ ಯಾಕಪ್ಪ ಹಿಂಸೆ ಅಂತ ಹೇಳಿ ಮನೇಲೇ ಅಮ್ಮನ ಹತ್ರ ಬಿಟ್ಟು ಕೊನೆಗೂ ಗೌರಮ್ಮನ ಮೆರವಣಿಗೆ ಎಲ್ಲ ಮುಗಿಸಿ ಕಾಲುವೆ ಹತ್ರ ತೊಗೊಬಂದರು. 5 ಜನ ಮುತ್ತೈದೆಯವರು ಬಾಗಣ ಎಲ್ಲ ಇದು ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಅಕ್ಷತೆ ಹಾಕಿ ತಾಯಿಗೆ ಸೋಗ್ಲುವುದು ಕಳಿಸ್ಕೊಡ್ತಾರೆ. ಸೊ ಅದು ತಾಯಿ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಸೋನೆ ಬಂತು. ತಾಯಿ ಆ ಥರ ಇದಾದರೆ ಮಳೆ ಬಂದರೆ ತಾಯಿ ಗೌರಮ್ಮ ಹತ್ಕೊಂಡು ಹೋದ್ಲು ಅಂತ ಹೇಳ್ತಾರೆ ತವ್ರ ಮನೆಯಿಂದ ಗಂಡನ ಮನೆಗೆ. ಅದೊಂದು ವಾಡಿಕೆ. ನಿಜವಾಗ್ಲೂ ಸೋನೆ ಬಂತು. ಆಮೇಲೆ ನೋಡಿದ್ರೆ ಬಿಸಿಲು ಬಂತು. ಇದೇ ರೀತಿ ಯಾವಾಗ್ಲೂ ನಮ್ಮ ಕಡೆ ಮಾಡೋದು. ನಿಮ್ಮ ಕಡೆನೂ ಇದೇ ರೀತಿ ಮಾಡ್ತಾರಾ? ಕಮೆಂಟ್ ಮಾಡಿ. ಹಾಗೆ ನಮ್ಮೂರು ಗೌರಮ್ಮ, ನಮ್ಮೂರು ಪೂಜೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿಬಿಡಿ. ಬಾಯ್ಸ್ಗಳೆಲ್ಲ ಈಜೆಲ್ಲ ಹೊಡ್ಕೊಂಡ್ರು. ಹಾಗೆಯೇ ಪ್ರಸಾದ ಕೊಡೋಕ್ಕೆ ಎಲ್ಲ ಹೋಗ್ತಿದ್ರು. ಸೊ ರಾಜುನ ಹೋಗಿ ಈಸ್ಕೊಬಪ್ಪ ಅಂದರೆ ನೀನೇ ಈಸ್ಕೊಬಾ ಅಂತಂದರು. ರಾಜುನು ಸೇರಿಸಿ ನಾನು ನಮ್ಮ ದಿವ್ಯ ಎಲ್ಲ ಈಸ್ಕೊಂಡು ಮನೆ ಕಡೆ ಓಡೋಣ ಅಂತ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಶೇರು, ಸಪೋರ್ಟು, ಕಮೆಂಟ್ ಮಾಡಿಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.